ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. When a baby is born, it is like an empty book. No words, no thoughts, no beliefs. It is just an empty book. ಹೌದು, ನಮ್ಮ ಮನೆಗಳಲ್ಲಿ ಮಗು ಹುಟ್ಟಿದಾಗ ಅದು ಒಂದು ಖಾಲಿ ಪುಸ್ತಕದ ಹಾಗಿರುತ್ತೆ. ಆದರೆ ಆ ಮಗುವಿನ ಸುತ್ತ ಇರುವಂಥವರು ಯಾರು ಅಂತ ಹೇಳಿದ್ರೆ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಹಾಗೂ ಸೊಸೈಟಿ. ಇವರೆಲ್ಲರೂ ತಮ್ಮ ಪದಗಳನ್ನು, ತಮಗಾದ ಅನುಭವಗಳನ್ನು, ತಾವು ಕಲಿತ ಪಾಠಗಳನ್ನು ಆ ಮಗುವಿನ ಪುಸ್ತಕದಲ್ಲಿ ಬರೀಲಿಕ್ಕೆ ಆರಂಭ ಮಾಡ್ತಾರೆ. ಬರೆದಂಥ ಪ್ರತಿ ಪದ, ಪ್ರತಿ ಪಾಠ ಮತ್ತು ಅವರುಗಳ ಅನುಭವಗಳೇ ಈ ಮಗುವಿನಲ್ಲಿ ಒಂದು ಸಿಸ್ಟಮ್ನ ಡೆವಲಪ್ ಮಾಡುತ್ತೆ. ಅದು ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀನಿ. ಆ ಬಿಲೀಫ್ ಸಿಸ್ಟಮ್ ಅಂದರೆ ನಂಬಿಕೆ. ಹೌದು, ಇವತ್ತು ನಾನು ಮಾತನಾಡ್ತಾ ಇರುವಂಥ ವಿಚಾರ ಬಿಲೀಫ್ ಸಿಸ್ಟಮ್. ಇವತ್ತು ನಾವಿರುವಂಥ ಪರಿಸ್ಥಿತಿ ಹಾಗೂ ನಾವೇನಾಗಿದ್ದೀವಿ ಅನ್ನುವುದಕ್ಕೆ ನಮ್ಮಲ್ಲಿರುವಂಥ ಆ ಬಿಲೀಫ್ ಸಿಸ್ಟಮೇ ಕಾರಣ, ಹಾಗೆ ನಾವಿಟ್ಟಿರುವಂಥ ನಂಬಿಕೆಯೇ ಕಾರಣ. ಹಾಗಾಗಿ ಈ ವಿಡಿಯೋ ಪ್ರತಿಯೊಬ್ಬ ವ್ಯಕ್ತಿಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ, ಈ ವಿಡಿಯೋನ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ದಿಸ್ ವಿಡಿಯೋ ಮೈಟ್ ಬಿ ಎ ಗೇಮ್ ಚೇಂಜರ್ ಇನ್ ಯೋರ್ ಲೈಫ್. ಮಗು ಒಂದು ಖಾಲಿ ಪುಸ್ತಕದ ಹಾಗೆ ಅಂತ ಹೇಳಿದೆ. ಆ ಮಗು ಕೇಳುವಂಥ ವಿಚಾರಗಳು ಆ ಮಗುವಿನ ಬಿಲೀಫ್ ಸಿಸ್ಟಮನ್ನು ಡೆವಲಪ್ ಮಾಡುತ್ತೆ, ಹಾಗೆ ನಂಬಿಕೆಯನ್ನು ಹುಟ್ಟುಹಾಕುತ್ತೆ ಅದರ ಜೀವನವನ್ನು ಸಾಗಿಸೋದಕ್ಕೆ. ಇಲ್ಲಿ ಏನಾಗುತ್ತೆ ಅಂದರೆ, ಮಗು ಏನಾದರೂ ಒಂದು ವೇಳೆ ಯು ಆರ್ ನಾಟ್ ಗುಡ್ ಇನಫ್, ಯು ಆರ್ ನಾಟ್ ಸ್ಮಾರ್ಟ್ ಇನಫ್, ಯು ಕ್ಯಾನಾಟ್ ಡೂ ದಿಸ್, ವಿ ಕ್ಯಾನಾಟ್ ಅಫೋರ್ಡ್ ದಿಸ್, ಈ ರೀತಿಯ ವಿಚಾರಗಳು ಆ ಮಗುವಿನ ಪುಸ್ತಕದಲ್ಲಿ ಏನಾದರೂ ಬರೆದಿದ್ರೆ, ನಾವು ಬರಿತಾ ಹೋದರೆ ಆವಾಗ ಆ ಮಗುವಿನಲ್ಲಿ ಫಿಯರ್ ಮತ್ತು ಲಿಮಿಟೇಷನ್ ಇದು ರೂಪುಗೊಳ್ಳುತ್ತೆ. ಇದು ರೂಪುಗೊಂಡಾಗ ಆ ಮಗು ಬೆಳೀತಾ ಹೋದಂಗೆ ಅದರಲ್ಲಿ ಗಾಢವಾದ ನಂಬಿಕೆ ಡೆವಲಪ್ ಆಗುತ್ತೆ. ಅಂದರೆ ಬಿಲೀಫ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಐ ಕೆನಾಟ್ ಅನ್ನುವಂಥದ್ದು ಅದರಲ್ಲೇ ಆ ಮಗು ಬೆಳೀತಾ ಹೋಗುತ್ತೆ. ಆದರೆ ನಾವೇನಾದರೂ ಆ ಮಗುವಿಗೆ ಎಸ್ ಯು ಕ್ಯಾನ್ ಡೂ ದಿಸ್, ಎಸ್ ಯು ಆರ್ ಗುಡ್ ಇನಫ್, ಟ್ರೈ ಬಿಫೋರ್ ಗಿವಿಂಗ್ ಅಪ್, ವಾಟ್ ಎವರ್ ಯು ಡ್ರೀಮ್ ಯು ಕ್ಯಾನ್ ಅಚೀವ್, ಈ ರೀತಿಯ ವಿಚಾರಗಳನ್ನು ಆ ಮಗುವಿನ ಪುಸ್ತಕದಲ್ಲಿ ನಾವು ಬರೆದ್ರೆ ಆವಾಗ ಏನಾಗುತ್ತೆ ಅಂದರೆ ಆ ಮಗುವಿನಲ್ಲಿ ಕರೇಜ್, ಕಾನ್ಫಿಡೆನ್ಸ್ ಮತ್ತು ಹೋಪ್ ರೂಪುಗೊಳ್ಳುತ್ತೆ. ಇದರ ಜೊತೆ ಆ ಮಗು ತನ್ನ ಬೆಳವಣಿಗೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಆವಾಗ ಆ ಮಗುವಿನಲ್ಲಿ ಏನು ನಂಬಿಕೆ ಹುಟ್ಟುತ್ತೆ ಅಂದರೆ ಎಸ್ ಐ ಕ್ಯಾನ್ ಅನ್ನುವಂಥ ನಂಬಿಕೆ ಆ ಮಗುವಿನಲ್ಲಿ ಹುಟ್ಟುತ್ತೆ. ಸೊ ಈ ಎರಡು ವಿಚಾರಗಳು, ಐ ಕ್ಯಾನ್, ಐ ಕ್ಯಾನಾಟ್, ಈ ಎರಡು ವಿಚಾರಗಳನ್ನು ಆ ಮಗುವಿನ ಪುಸ್ತಕದಲ್ಲಿ ಬರೆಯುವವರೇ ನಾವುಗಳು. ಅಂದರೆ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಮತ್ತು ಸೊಸೈಟಿ. ಈ ಬರೆಯುವಂಥ ವಿಚಾರಗಳನ್ನು ನಾವು ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಮಗಾದಂಥ ಅನುಭವ, ನಾವು ಕಲಿತಂಥ ಪಾಠ, ನಾವು ನೋಡಿದಂಥ ಪ್ರಪಂಚ, ಅದನ್ನು ಆ ಮಗುವಿನ ಪುಸ್ತಕದಲ್ಲಿ ಬರಿತಾ ಹೋಗ್ತೀವಿ. ಸೊ ಎಲ್ಲೋ ಒಂದು ಕಡೆ ಅದೇನಾಗುತ್ತೆ ಅಂದರೆ ಆ ಮಗುವಿನ ಬೆಳವಣಿಗೆಯನ್ನು ಅಂದರೆ ಲಿಮಿಟ್ ಮಾಡಿಬಿಡುತ್ತೆ, ಸಣ್ಣದಾಗಿ ಇರ್ಸೋಕ್ಕೆ ಶುರು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮೈಂಡ್ ಸೆಟ್ಟು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇದಕ್ಕೆ ನಾನು ಒಂದು ಪುಟ್ಟ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪುಟ್ಟ ಆನೆ ಮರಿ ಇತ್ತು. ಆ ಆನೆ ಮರಿಯನ್ನು ಸರಪಳಿಯಿಂದ ಮರಕ್ಕೆ ಕಟ್ ಹಾಕಿರ್ತಾರೆ. ಕಟ್ ಹಾಕಿದಂಥ ಸಂದರ್ಭದಲ್ಲಿ ಯಾತಕ್ಕೆ ಕಟ್ ಹಾಕಿರ್ತಾರೆ ಅಂದರೆ ಅದು ಬಿಡಿಸ್ಕೋಬಾರ್ದು, ಅದೆಲ್ಲೂ ಹೋಗಬಾರ್ದು ಅನ್ನುವಂಥ ಇದಕ್ಕೆ ಆ ಆನೆ ಮರಿಯನ್ನು ಕಟ್ ಹಾಕಿರ್ತಾರೆ. ಅದು ಪ್ರಯತ್ನ ಪಡುತ್ತೆ ಆ ಚೈನನ್ನು ಬಿಡಿಸ್ಕೊಳ್ಳಿಕ್ಕೆ. ಅಂದರೆ ತುಂಬ ಸ್ಟ್ರಗಲ್ ಪಡುತ್ತೆ, ಒದ್ದಾಡುತ್ತೆ, ಕೀಳೋದಕ್ಕೆ ಪ್ರಯತ್ನಿಸುತ್ತೆ. ಆದರೆ ಆ ಚೈನನ್ನು ಕೀಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅದು ಪುಟ್ಟ ಮರಿ, ಅಷ್ಟು ದೊಡ್ಡ ಚೈನ್, ಆಯಿತಾ. ಸೊ ಇಲ್ಲಿ ಅದೇನು ಮಾಡುತ್ತೆ, ಪ್ರಯತ್ನ ಪಟ್ಟು ನಂತರ ಪ್ರಯತ್ನ ಪಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಆವಾಗ ಆನೆಯಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಡೆವಲಪ್ ಆಗುತ್ತೆ, ನನ್ನ ಕೈಯಲ್ಲಿ ಈ ಚೈನನ್ನು ಮುರಿಯೋಕ್ಕಾಗಲ್ಲ ಅಂತ. ಹಾಗೆ ದಿನಗಳು ಉರುಳುತ್ತೆ. ಆನೆ ಬೆಳೆದು ದೊಡ್ಡದಾಗತ್ತೆ. ದೊಡ್ಡದಾದಾಗ ಬಲಿಷ್ಠವಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಅದು ಆ ಚೈನನ್ನು ಕಿತ್ತಾಕುವಷ್ಟು ಶಕ್ತಿ ಇರುತ್ತೆ, ಮರವನ್ನು ಉರುಳಿಸುವಷ್ಟು ಶಕ್ತಿಯುತವಾಗಿ ಆನೆ ಬೆಳೆದಿರುತ್ತೆ. ಆದರೆ
ಚಿಕ್ಕಂದಿನಲ್ಲಿ ಅದಕ್ಕೆ ಏನು ಫೀಡ್ ಆಗಿತ್ತು, ನನ್ನ ಕೈಲಿ ಆಗಲ್ಲ ಅನ್ನುವುದು, ಆ ಬಿಲೀಫ್ ಸಿಸ್ಟಮನ್ನೇ ಆ ಮಗು, ಆ ಒಂದು ಆನೆ ದೊಡ್ಡದಾಗಿದ್ದಾಗ ಇಟ್ಕೊಂಡಿರುತ್ತೆ. ಸೊ ಅಲ್ಲಿ ಆನೆ ಕೈನಲ್ಲಿ ಆದರೂ ಸಹ ಅದು ಐ ಕೆನಾಟ್ ಅನ್ನುವ ಒಂದು ಬಿಲೀಫ್ ಸಿಸ್ಟಮ್ನಲ್ಲೇ ಬೆಳೀತಾ ಹೋಗುತ್ತೆ, ಅದರ ಜೀವನ ಸಾಗತ್ತೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ಆನೆಯ ಜೀವನದಲ್ಲಿ ಆ ಸರಪಳಿ ಒಂದು ಬಿಲೀಫ್ ಸಿಸ್ಟಮ್ ಆಗಿ ಡೆವಲಪ್ ಆಗಿತ್ತೋ, ಅದರ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತೋ, ನಮ್ಮ ಎಷ್ಟೋ ಜನರ ಜೀವನದಲ್ಲೂ ಅದೇ ರೀತಿ ಆಗ್ತಾ ಇರುವಂಥದ್ದು. ಅಂದರೆ ನಾವು ನಿಜವಾದಂಥ ರಿಯಲ್ ಪ್ರಾಬ್ಲಮ್ಗಳನ್ನು ಎದುರಿಸದೇನೆ ಆ ಒಂದು ಲಿಮಿಟೇಷನ್ಸ್ ಬಿಲೀಫ್ ಸಿಸ್ಟಮ್ ನಮ್ಮಲ್ಲಿ ಫೀಡ್ ಆಗಿರುತ್ತಲ್ಲ, ನಾವು ಚಿಕ್ಕಂದಿನಿಂದ ಇದ್ದಾಗಿಂದ ಫೀಡ್ ಆಗಿರುತ್ತಲ್ಲ, ಆ ಬಿಲೀಫ್ ಸಿಸ್ಟಮನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಐ ಕ್ಯಾನಾಟ್ ಸ್ಟಾರ್ಟ್ ದ ಬಿಸ್ನೆಸ್, ಐ ಕ್ಯಾನಾಟ್ ಚೇಂಜ್ ಮೈ ಲೈಫ್, ಐ ಕ್ಯಾನಾಟ್ ಸ್ಪೀಕ್ ಪಬ್ಲಿಕಲಿ, ಈ ರೀತಿಯ ಒಂದು ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡ್ಕೊಬಿಟ್ಟಿರ್ತೀವಿ. ಅಂದರೆ ಇಲ್ಲಿ ರಿಯಲ್ ಪ್ರಾಬ್ಲಮ್ಸ್ ಅಲ್ಲ ನಮಗೆ ಚಾಲೆಂಜು, ನಮ್ಮ ಬಿಲೀಫ್ ಸಿಸ್ಟಮ್ ಅಂದರೆ ನಂಬಿಕೆ. ಆ ನಂಬಿಕೆ ನಮ್ಮನ್ನು ಸ್ಟಾಪ್ ಮಾಡ್ತಾ ಇರುತ್ತೆ ಎಲ್ಲ ರೀತಿಯ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದ್ರಿಂದ. ಅದಕ್ಕೆ ನಾನು ಹೇಳುವಂಥದ್ದು, ನೀವೇನು ಮಾಡಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದ್ರೆ, ಐ ಕ್ಯಾನಾಟ್ ಅನ್ನುವಂಥ ಮನಸ್ಥಿತಿಯನ್ನು ಬಿಟ್ಟು ಐ ಕ್ಯಾನ್ ಅನ್ನುವಂಥ ಮನಸ್ಥಿತಿಗೆ ಸ್ವಿಚ್ ಓವರ್ ಆಗಬೇಕು. ಆ ಸ್ವಿಚ್ ಓವರ್ ಆದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಟ್ಟಿಟ್ಟ ಬುತ್ತಿ. ಆಯಿತಾ? ಅದಕ್ಕೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಕ್ಕಳು, ಅವರ ಜೀವನ ಅದು ಅವ್ರದ್ದಾಗಿರಬೇಕು, ನಮ್ಮ ಅನುಭವಗಳು ಅವರ ಜೀವನ ಆಗಿರಬಾರ್ದು. ಅಂದರೆ ನಾನು ಮೊದಲೇ ಹೇಳಿದೆ, ಆ ಮಗುವಿನ ಸುತ್ತ ಇರುವಂಥ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್, ಸೊಸೈಟಿ ಬರೆಯುವಂಥ ವಿಚಾರಗಳು ಆ ಮಗುವಿನ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ, ಹೌದಲ್ವಾ? ಹಾಗಾಗಿ ನಾನು ಹೇಳಿದ್ದು, ಆ ಮಗುವಿನ ಕೈಯಲ್ಲಿ ಯಾವ ರೀತಿಯ ವಿಚಾರಗಳು ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ, ಐ ಕ್ಯಾನ್ ಅನ್ನುವಂಥ ಆ್ಯಟಿಟ್ಯೂಡ್ ಜೊತೆಗೆ ಆ ಮಗುವಿನ ಬೆಳವಣಿಗೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಮೊದಲೇ ಹೇಳ್ದಂಗೆ, ನಾವಿರುವಂಥ ಒಂದು ಸ್ಥಿತಿಗೆ ನಮ್ಮ ಬಿಲೀಫ್ ಸಿಸ್ಟಮ್ ಕಾರಣವಾಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಒಂದು ರಿಚ್ ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡಿ ಅಂತ ಪೇರೆಂಟ್ಸಲ್ಲಿ, ಟೀಚರ್ಸಲ್ಲಿ ಮತ್ತು ಫ್ರೆಂಡ್ಸಲ್ಲಿ, ಸೊಸೈಟಿನಲ್ಲಿ ಎಲ್ಲರ ಹತ್ರನೂ ನನ್ನ ವಿನಂತಿ. ಅಂದರೆ ಏನಪ್ಪ ಈ ರಿಚ್ ಮೈಂಡ್ಸೆಟ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಐ ಕ್ಯಾನಾಟ್ ಡೂ ದಿಸ್, ಐ ಕ್ಯಾನಾಟ್ ಅಫೋರ್ಡ್ ದಿಸ್, ಐ ಕ್ಯಾನಾಟ್ ಅಚೀವ್ ದಿಸ್, ಈ ರೀತಿಯ ಪದಗಳನ್ನು ಬಳಸಿದಾಗ ಐ ಕ್ಯಾನಾಟ್ ಅನ್ನುವಂಥ ಬಿಲೀಫ್ ಸಿಸ್ಟಮು ಮಕ್ಕಳಲ್ಲಿ ಡೆವಲಪ್ ಆಗಿರುತ್ತೆ. ಅದನ್ನು ನೀವು ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಐ ಕ್ಯಾನಾಟ್ ಅಫೋರ್ಡ್ ದಿಸ್ ಅಂತ ಹೇಳಿದಾಗ ಪೇರೆಂಟ್ಸ್ ಆದವರು ನೀವು ಏನು ಹೇಳಿ ಅಂದರೆ, ಹೌ ಕ್ಯಾನ್ ಐ ಅಫೋರ್ಡ್ ದಿಸ್ ಅಂತ ಹೇಳ್ಕೊಡಿ. ಅಂದರೆ ಹೌ, ನೀವು ಮಾಡುವಂಥ ಪ್ರತಿಯೊಂದಕ್ಕೂ ಹೌ ಅನ್ನೋದನ್ನ ಸೇರಿಸ್ತಾ ಹೋಗಿ. ಸಪೋಸ್ ಐ ಕ್ಯಾನಾಟ್ ಲರ್ನ್ ದಿಸ್ ಅಂತ ಹೇಳಿದ್ರೆ, ಹೌ ಕ್ಯಾನ್ ಐ ಲರ್ನ್ ದಿಸ್, ಹೌ ಕ್ಯಾನ್ ಐ ಅಚೀವ್ ಮೈ ಡ್ರೀಮ್, ಹೌ ಕ್ಯಾನ್ ಐ ಬೈ ಅ ಕಾರ್, ಹೌ ಕ್ಯಾನ್ ಐ ಬಿಕಮ್ ಅನ್ ಆಕ್ಟರ್. ಈ ರೀತಿ ಆ ನೆಗೆಟಿವ್ ಮೈಂಡ್ಸೆಟ್ಟಿಂದ ಈ ರಿಚ್ ಮೈಂಡ್ಸೆಟ್ಗೆ ಮಕ್ಕಳನ್ನು ತಗೊಂಬನ್ನಿ. ಇದು ನಮ್ಮೆಲ್ಲರ ಜವಾಬ್ದಾರಿ, ಹಾಗೆ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಹಾಗಾದಾಗ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ ರಿಚ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಹಾಗೆ ಐ ಕ್ಯಾನ್ ಅನ್ನುವಂಥ ಆಟಿಟ್ಯೂಡ್ ಝೋನ್ನಲ್ಲಿ ಮಕ್ಕಳು ಬೆಳೀಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಆ ರೀತಿ ಆದಂಥ ಸಂದರ್ಭದಲ್ಲಿ ಇವತ್ತು ನಾವೇನಿದೀವೋ ನಮ್ಮ ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ಸಂದರ್ಭಗಳಲ್ಲಿ ಅನ್ಕೊಂಡಿರ್ತೀವಲ್ವಾ, ನಾನಿರುವಂಥ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ. ಹಾಗಾಗಿ ಆ ರೀತಿ ಆಲೋಚನೆಗಳು ಇರುವಂಥವರೆಲ್ಲರೂ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡದೇ ಇರೋದನ್ನ ಮಕ್ಕಳಿಗೆ ಮಾಡೋದಕ್ಕೆ ಬಿಡಬೇಕು. ಹೇಳಿ ಅವ್ರಿಗೆ, ಟ್ರೈ ಒಂದ್ಸತಿ ಏನಂದರೆ ಅವ್ರಿಗೂ ಅನುಭವ ಆಗಲಿ. ಲೆಟ್ ದೆಮ್ ನಾಟ್ ಗಿವ್ ಅಪ್. ಒಂದ್ಸರಿ ಟ್ರೈ ಮಾಡಿ ಬಿಡಲಿ, ಅವ್ರಿಗೆ ನಾಳೆ ರಿಗ್ರೆಟ್ಸ್ ಇರಲ್ಲ, ಹೌದಲ್ವಾ? ಸೊ ಹಾಗಾಗಿ ರಿಚ್ ಮೈಂಡ್ಸೆಟ್ಟನ್ನು ಮಕ್ಕಳಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ವಿಚಾರ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಬ್ಬರ ಜೀವನ ಒಂದು ಪುಸ್ತಕ ಇದ್ದ ಹಾಗೆ. ಆ ಪುಸ್ತಕದಲ್ಲಿ ಸಂಪೂರ್ಣ ಹೊಣೆ ಅಥವಾ ಸಂಪೂರ್ಣ ಜವಾಬ್ದಾರಿ ನನ್ನದೇ ಆಗಿರ್ಬೇಕು. ಅದು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ
ಜೀವನದ ಮೊದಲ ದಿನಗಳು ಅಂದ್ರೆ ಮೊದಲನೇ ಪುಟಗಳಿರ್ಬೋದು. ಆ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್, ಸೊಸೈಟಿ ಇವರು ಸಂಪೂರ್ಣವಾಗಿ ತಮ್ಮ ವಿಚಾರಧಾರೆಗಳನ್ನ ಬರೆದಿರ್ತಾರೆ. ಆ ಬಿಲೀಫ್ ಸಿಸ್ಟಮ್ ಅನ್ನ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಿಮಗೆ ಅರಿವು ಮೂಡದಂತ ಸಂದರ್ಭ ಅಂದ್ರೆ ಆ ಮಗು ತನ್ನ ಅರಿವಿನ ಅವಸ್ಥೆಗೆ ಬಂದಾಗ, ಅದಕ್ಕೆಲ್ಲ ಅರ್ಥ ಆಗಕ್ ಶುರುವಾದಾಗ ಅದೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಮಗುವಾಗ್ಲಿ ಅಥವಾ ನಾವಾಗ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಪೆನ್ನನ್ನ ನಾವು ತಕೊಂಡು ನಮಗೆ ಜೀವನ ಹೇಗ್ ಬೇಕು ಹಾಗೆ ಬರಿತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲಾ ವಿಚಾರಗಳನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಾನು ಅನುಭವಿಸಿರುವಂಥದ್ದು ನಮ್ಮ ಮಕ್ಕಳು ಅನುಭವಿಸ್ಬೇಕು ಅಂತ ಏನಿಲ್ಲ, ಹೌದಲ್ವಾ. ಹಾಗಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಮಕ್ಕಳಲ್ಲಿ ಐ ಕ್ಯಾನ್ ಡೂ, ಎಸ್ ಐ ಕ್ಯಾನ್ ಅನ್ನುವಂಥ ಮನಸ್ಥಿತಿಗೆ ಮಕ್ಕಳನ್ನ ತಗೊಂಡ್ಬರ್ಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತೀನಿ. ಅಂದ್ರೆ ಟೇಕ್ ಅ ಪೆನ್, ರೈಟ್ ಯುವರ್ ಲೈಫ್ ಇನ್ ಯೋರ್ ಬುಕ್. ನಿಮ್ ಬುಕ್ಕಲ್ಲಿ ನೀವು ಬರೀರಿ. ಅಲ್ಲಿ ಏನಿರ್ಬೇಕು ಅಂದ್ರೆ ಎಸ್ ಐ ಕ್ಯಾನ್ ಅಂತ ಇರ್ಬೇಕು. ಅಂದ್ರೆ ಇಲ್ಲೇನಾಗತ್ತೆ ಅಂದ್ರೆ, ಆ ಆನೆ ತನಗಿದ್ದಂಥ ಸಾಮರ್ಥ್ಯವನ್ನ ಬಳಸಿದ್ರೆ ಕಟ್ಟಾಕಿದಂಥ ಚೈನನ್ನ ಬಿಡಿಸ್ಕೊಂಡು ಫ್ರೀಯಾಗಿ ಜೀವನ ಮಾಡ್ಬೋದಾಗಿತ್ತು, ಹೌದಲ್ವಾ. ಆದ್ರೆ ಆನೆ ಮಾಡಲಿಲ್ಲ. ಆದ್ರೆ ಇಲ್ಲಿ ನಾನು ಹೇಳುವಂಥ ವಿಚಾರ, ಮಕ್ಕಳು ಮಾಡಲಿ ಆ ರೀತಿ. ತಮ್ಮ ಕೈಲಿ ಆಗತ್ತೆ ಅನ್ನೋ ಮನಸ್ಥಿತಿಗೆ ಮಕ್ಕಳನ್ನ ಡೆವಲಪ್ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಲೆಟ್ ದೆಮ್ ರೈಟ್ ದೇರ್ ಪೇಜಸ್ ಆಫ್ ಲೈಫ್. ಅವರು ಬರೆಯೋದಕ್ಕೆ ಹೋಗ್ಲಿ, ಅದಕ್ಕೆ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡೋಣ, ಅವ್ರನ್ನ ಗೈಡ್ ಮಾಡೋಣ ಅಂತ ಹೇಳ್ತಾ, ಬಿಲೀಫ್ ಸಿಸ್ಟಮ್ ಅಂದ್ರೆ ನಂಬಿಕೆ, ಪಾಸಿಟಿವ್ ನಂಬಿಕೆ ಇರಬೇಕು. ಮತ್ತೆ ಇನ್ನೊಂದು, ಈಗ ಮಗುವಿನ ಬಗ್ಗೆನೇ ಅಲ್ಲದೆ ನಾವು ಉದಾಹರಣೆಗೆ ನಮ್ಮ ಟೀಚರ್ಸ್ಗಳಿರ್ಬೋದು, ನಾವು ಸೊಸೈಟಿನಲ್ಲಿ ವಾಸಿಸ್ತಿರುವಂಥ ಪ್ರತಿಯೊಬ್ಬರು ಇರ್ಬೋದು, ನಮ್ಮದೇ ಆದಂಥ ಒಂದು ಮೈಂಡ್ ಸೆಟ್ನಲ್ಲಿ ಆ ಚೈನು, ಆನೆಗೆ ಹೇಗೆ ಕಟ್ಟಿತ್ತಲ್ಲ ಚೈನು, ಆ ಒಂದು ಬಿಲೀಫ್ ಸಿಸ್ಟಮು, ಅದೇ ರೀತಿ ನಮ್ಮದೇ ಆದಂಥ ಕೆಲವು ಬಿಲೀಫ್ ಸಿಸ್ಟಮ್ಗಳಲ್ಲಿ ನಾವು ಬಂದಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗಲೂ ಆ ಬಂಧನವನ್ನ ಬಿಡಿಸಿಕೊಂಡು ಹೊರಗೆ ಬಂದು ನಿಂತ್ಕೊಂಡು, ಎಸ್ ಐ ಕ್ಯಾನ್ ಸ್ಟಾರ್ಟ್ ಅ ಬಿಸ್ನೆಸ್, ಐ ಕ್ಯಾನ್ ಬಿಕಮ್ ಅ ಯೂಟ್ಯೂಬರ್, ಐ ಕ್ಯಾನ್ ಬಿಕಮ್ ಅ ಬಿಸ್ನೆಸ್ ಮ್ಯಾನ್. ಈ ರೀತಿ ಆಲೋಚನೆಗಳನ್ನ ತಗೊಂಡು ಹೊರಗಡೆ ಬನ್ನಿ. ನಿಮ್ಮ ಜೀವನ ನಿಜವಾಗಲೂ ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈ ಒಂದು ಮೆಸೇಜ್ ಬರೀ ಮಕ್ಕಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ, ಸೊಸೈಟಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಮೆಸೇಜ್ ನನ್ನ ಕಡೆಯಿಂದ. ಸೊ ಯಾಕೆ ಅಂತ ಹೇಳಿದ್ರೆ, ಅಂಟಿಲ್ ಅಂಡ್ ಅನ್ಲೆಸ್ ಯು ಡಿಸೈಡ್, ನೀವು ನಿಮ್ಮ ಜೀವನದ ಬಗ್ಗೆ ಡಿಸಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪುಸ್ತಕದಲ್ಲಿ ಎಲ್ಲರೂ ಅವ್ರಿಗೆ ಅನ್ಸಿದ್ದನ್ನ ಬರೀತಾ ಇರ್ತಾರೆ, ಅದನ್ನೇ ನೀವು ಫಾಲೋ ಮಾಡ್ಕೊಂಡು ನಿಮ್ಮ ಜೀವನ ಮುಗಿದೋಗುತ್ತೆ. ಆ ರೀತಿ ಮಾಡ್ಕೋಬೇಡಿ. ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಆಫ್ ಯರ್ ಲೈಫ್. ಯಾವುದೇ ಪರಿಸ್ಥಿತಿನಲ್ಲಿರಿ, ನೀವು ಎಂಥದೇ ಪರಿಸ್ಥಿತಿನಲ್ಲಿರಿ, ನಿಮ್ಮ ಒಂದು ಜೀವನಕ್ಕೆ ನೀವೇ ರಾಜ ಅಥವಾ ನೀವೇ ರಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸಂಪೂರ್ಣ ಹಕ್ಕು ನಿಮ್ಮ ಜೀವನದ ಮೇಲಿದೆ. ನಿಮ್ಮ ಮುಂದಿನ ಪುಟಗಳನ್ನ, ಈ ವಿಡಿಯೋ ನೋಡಾದ ನಂತರ ನಿಮ್ಮ ಮುಂದಿನ ಪುಟಗಳನ್ನ ನೀವು ಬರೀರಿ. ಎಸ್ ಯು ಕ್ಯಾನ್ ಡೂ ಇಟ್, ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು, ಬಿಲೀಫ್ ಸಿಸ್ಟಮ್, ನೀವಿರುವಂತ ಬಿಲೀಫ್ ಸಿಸ್ಟಮ್ ಇವಾಗ ನಿಮ್ಗೆ ಖುಷಿ ಕೊಡ್ತಾ ಇದೆ, ಯು ಆರ್ ಲೀಡಿಂಗ್ ಯುವರ್ ಹ್ಯಾಪಿ ಲೈಫ್ ಅಂತ ಹೇಳಿದ್ರೆ, ಬಿ ವಿತ್ ಇಟ್. ಇನ್ ಕೇಸ್ ಯು ಆರ್ ಸ್ಟ್ರಗ್ಲಿಂಗ್, ಯು ವಾಂಟ್ ಟು ಡೂ ಸಮಥಿಂಗ್ ಅಂತ ಹೇಳಿದ್ರೆ, ಜಸ್ಟ್ ಟೇಕ್ ಅ ಕಾಲ್ ಆ್ಯಂಡ್ ಟೇಕ್ ಅ ಸ್ಟೆಪ್, ಡೂ ಇಟ್. ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳಿದ್ರೆ, ಬರೀ ಯೋಚನೆ ಮಾಡಿ ಮಾಡಿ ಥಿಂಕ್ ಅಂತ ಇರುತ್ತೆ, ಐಡಿಯಾ ಇರುತ್ತೆ, ಇಂಪ್ಲಿಮೆಂಟೇಷನ್ ಆಗಲ್ಲ. ಸೊ ಮೈ ಹಂಬಲ್ ರಿಕ್ವೆಸ್ಟ್, ಈಚ್ ಆ್ಯಂಡ್ ಎವ್ರಿ ಒನ್, ಇಂಪ್ಲಿಮೆಂಟ್. ನೀವು ಏನಾದರೂ ಮಾಡಿ, ಇಂಪ್ಲಿಮೆಂಟ್ ಮಾಡಿ. ಅಟ್ಲೀಸ್ಟ್ ಅಲ್ಲಿಂದ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಫೇಲ್ಯೂರ್ ಆದರೂ ಆಗುತ್ತೆ. ಫೇಲ್ಯೂರ್ ಆದ್ರೂ ನೀವು ಅದನ್ನ ಕಲ್ತಿರ್ತೀರಾ, ಅದನ್ನ ಪಾಠವಾಗಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನ ಸಾಗಿಸ್ಬೋದು ಅಂತ ಹೇಳ್ತೀನಿ. ಈ ಒಂದು ಬಿಲೀಫ್ ಸಿಸ್ಟಮ್ ಅಲ್ಲಿ ಐ ಕ್ಯಾನ್ ಅನ್ನುವಂಥ ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಈ ವಿಚಾರ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ. ಹಾಗೆ ಕಡೆಯದಾಗಿ ನಿಮ್ಗೆ ಅನ್ನಿಸ್ದಂಗೆ ನೀವು ಮಾಡ್ತಾ ಇರಿ. ನಮಗೆ ಒಳ್ಳೆ ವಿಚಾರಗಳ ಅವಶ್ಯಕತೆ ಇದೆ, ಹಾಗಾಗಿ ಶೇರ್ ಮಾಡಿ ಅಂತ ಹೇಳಿದೆ. ಮತ್ತೆ ಮುಂದಿನ ವಿಚಾರದೊಂದಿಗೆ ಎಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ತೆ.